ನಿಧಿ ಆಸೆಗಾಗಿ ದತ್ತು ಪೋಷಕರಿಂದಲೇ ಮಗುವಿನ ಬಲಿಗೆ ಯತ್ನ ಆಗಿರುವಂತಹ ಘಟನೆ ನಡೆದಿದೆ. ಗುಂಡಿಯನ್ನ ತೆಗೆದು ಮನೆಯಲ್ಲಿ ಗುಂಡಿಯನ್ನ ತೆಗೆದು ಮಗುವನ್ನ ಬಲಿ ಕೊಡೋದಕ್ಕೆ ಪೂಜೆಯನ್ನ ಮಾಡ್ತಾ ಇದೆ. ಹೊಸಕೋಟೆ ತಾಲೂಕಿನ ಸೂಲಿಬೆಲೆಯ ಜನತಾ ಕಾಲೋನಿಯಲ್ಲಿ ನಡೆದಿರುವಂತಹ ಘಟನೆ ಇದು. 8 ತಿಂಗಳ ಗಂಡು ಮಗುವನ್ನ ಅಧಿಕಾರಿಗಳು ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೈಯದ್ ಇಮ್ರಾನ್ ಅನ್ನೋರ ಮನೆಯಲ್ಲಿ ಬಲಿಗಾಗಿ ಪೂಜೆ ನಡೀತಾ ಇತ್ತು. ದತ್ತು ಪೋಷಕರಿಂದ ಮಗುವನ್ನೇ ಬಲಿ ಕೊಡೋದಕ್ಕಾಗಿ ಪೂಜೆಯನ್ನ ನಡೆಸಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಮಾಹಿತಿಯನ್ನ ಪಡ್ಕೊಂಡು ಮನೆಯ ಮೇಲೆ ದಾಳಿ ನಡೆಸಿದ್ದಾರೆ ಅಧಿಕಾರಿಗಳು. ಮಗುವನ್ನ ರಕ್ಷಣೆ ಮಾಡಿದ್ದಾರೆ. 8 ತಿಂಗಳ ಹಿಂದೆ ಬೇರೆಯವರಿಂದ ಗಂಡು ಮಗುವನ್ನ ಖರೀದಿ ಮಾಡಿದ್ರು. ನಿನ್ನೆ ಹುಣ್ಣಿಮೆ ಆಗಿದ್ರಿಂದಾಗಿ ಮಗುವನ್ನ ಬಲಿ ಕೊಡೋದಕ್ಕೆ ಸಿದ್ಧತೆಯಾಗಿತ್ತು. ಮನೆಯ ಕೋಣೆಯಲ್ಲಿ ಗುಂಡಿಯನ್ನ ತೆಗೆದು ಪೂಜೆ ಮಾಡಿರೋದು ಗೊತ್ತಾಗಿದೆ. ಮಕ್ಕಳ ರಕ್ಷಣಾ ಕಲ್ಯಾಣ ಸಮಿತಿಯಿಂದ ಆರೋಪದ ಬಗ್ಗೆ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಮಗುವಿನ ದತ್ತು ಪೋಷಕರು ಪರಾರಿಯಾಗಿದ್ದಾರೆ. ಅವರಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಮನೆಯ ಒಳಗಿನ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಬಲಿ ಕೊಡೋದಿಕ್ಕೆ ಮಾಡಿಕೊಂಡಿರುವಂತಹ ವ್ಯವಸ್ಥೆಗಳು, ಮನೆಯ ಒಂದು ಕೋಣೆಯ ಒಳಗೆ ಗುಂಡಿಯನ್ನು ಕೂಡ ತೆಗೆದಿದ್ದಾರೆ. ಅಲ್ಲೇ ಬಲಿ ಕೊಡೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ವ್ಯವಸ್ಥೆಗಳಾಗ್ತಾ ಇತ್ತು. ಈ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿದೆ. ತಕ್ಷಣವೇ ಅಧಿಕಾರಿಗಳು ಅಲ್ಲಿಗೆ ದಾಳಿ ನಡೆಸಿರೋದ್ರಿಂದಾಗಿ ಮಗುವಿನ ಪ್ರಾಣ ಉಳಿದಿದೆ. 8 ತಿಂಗಳ ಹಿಂದೆಯಷ್ಟೇ ಈ ಮಗುವನ್ನ ಬೇರೆಯವರಿಂದ ಕೊಂಡುಕೊಂಡಿದ್ರು ಅನ್ನೋ ಬಗ್ಗೆ ಕೂಡ ಮಾಹಿತಿ ಬರ್ತಾ ಇದೆ. ಈಗ ಆ ಮಗುವನ್ನ ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೊಸಕೋಟೆ ತಾಲೂಕಿನ ಸೂಲಿಬೆಲೆಯ ಜನತಾ ಕಾಲೋನಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಸೈಯದ್ ಇಮ್ರಾನ್ ಅನ್ನೋ ವ್ಯಕ್ತಿಯ ಮನೆಯಲ್ಲಿ ನಡೆದಿರುವಂತಹ ಘಟನೆ. ಇಬ್ರು ಕೂಡ ಪೋಷಕರು ಪರಾರಿಯಾಗಿದ್ದಾರೆ. ಅವರಿಗಾಗಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ನಿನ್ನೆ ಹುಣ್ಣಿಮೆ ಆಗಿದ್ರಿಂದಾಗಿ ಮಗುವನ್ನ ಬಲಿ ಕೊಡೋದಕ್ಕೆ ಸಿದ್ಧತೆಗಳಾಗಿತ್ತು. ಕೊನೆಯ ಕ್ಷಣದಲ್ಲಿ ಈ ವಿಚಾರ ಅಧಿಕಾರಿಗಳಿಗೆ ಹೇಗೋ ಮಾಹಿತಿ ಸಿಕ್ಕಿದೆ. ತಕ್ಷಣವೇ ಅಧಿಕಾರಿಗಳು ಅಲ್ಲಿಗೆ ದಾಳಿ ನಡೆಸಿದ್ದಾರೆ. ಹೀಗಾಗಿ ಮಗುವಿನ ಪ್ರಾಣ ಉಳಿದಿದೆ. ನಿಧಿಯ ಆಸೆಗಾಗಿ ಈ ಕೃತ್ಯವನ್ನ ದತ್ತು ಪೋಷಕರು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜು, ಇದೀಗ 8 ತಿಂಗಳ ಹಿಂದೆ ಈ ಮಗುವನ್ನ ಕೊಂಡುಕೊಂಡಿದ್ರು ಅನ್ನುವಂಥ ವಿಚಾರಗಳು ಗೊತ್ತಾಗ್ತಾ ಇರೋದಂದ್ರೆ ಈ ಒಂದು ಉದ್ದೇಶಕ್ಕಾಗಿಯೇ ಮಗುವನ್ನ ದತ್ತು ಪಡ್ಕೊಂಡಿದ್ರ, ಜೊತೆಗೆ ಯಾರೀತ ಈ ರೀತಿಯಾಗಿ ಪೂಜೆಯನ್ನ ಮಾಡಿರೋದು, ಜೊತೆಗೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ, ಯಾರ್ಯಾರು ಭಾಗಿಯಾಗಿದ್ರು ಇದರಲ್ಲಿ? ಮಧುಕರ್, ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆ ಆಗಿರ್ತಕ್ಕಂತ ಹೊಸಕೋಟೆಯ ಸೂಲಿಬೆಲೆಯಲ್ಲಿ ಇಲ್ಲಿರ್ತಕ್ಕಂಥ ಜನತಾ ಕಾಲೋನಿಯಲ್ಲಿ ಇದೊಂದು ಮುಸ್ಲಿಂ ಬಾಹುಳ್ಯವುಳ್ಳ ಪ್ರದೇಶ ಆಗಿದೆ. ಇಲ್ಲಿ 8 ತಿಂಗಳ ಹಿಂದೆ ಈ ಒಂದು ಮಗುವನ್ನ ಸುಜಾತ ಮತ್ತು ರಾಮಯ್ಯ ಎನ್ನುವರ ಬಳಿ 1 ಲಕ್ಷ ರೂಗಳಿಗೆ ಖರೀದಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಮಗುವನ್ನ ಹುಣ್ಣಿಮೆ ದಿನ, ಅದು ವಿಶೇಷವಾಗಿ ಧನುರ್ಮಾಸದ ಹುಣ್ಣಿಮೆಯಲ್ಲಿ ಆ ಮಗುವನ್ನ ಬಲಿ ನೀಡಿದಾಗ ಏನೋ ನಿಧಿ ಸಿಗುತ್ತೆ ಎನ್ನುವಂತಹ ಒಂದು ವಿಚಾರದಿಂದ ಈ ಒಂದು ಮಗುವನ್ನ ಖರೀದಿ ಮಾಡಿದ್ರು. ಇದೊಂದು ಪ್ರೀ ಪ್ಲಾನ್ಡ್ ಆಗಿತ್ತು. ಆದ್ರೆ ಈ ವಿಚಾರ ಅಕ್ಕಪಕ್ಕದವರಿಗೆ ತಿಳಿದು ಯಾವಾಗ ಸಹಾಯವಾಣಿಗೆ ಫೋನ್ ಮಾಡಿದ್ರು, ಪೊಲೀಸ್ನವರಿಗೆ ವಿಷಯವನ್ನ ಮುಟ್ಟಿಸಿದ್ರು. ತಕ್ಷಣವೇ ಕಾರ್ಯಪ್ರವೃತ್ತರಾದಂತಹ ಪೊಲೀಸ್ನವರು ಮತ್ತು ಮಕ್ಕಳ ಸಹಾಯವಾಣಿಯವರು ತಕ್ಷಣ ಬಂದಿದ್ದಾರೆ. ಆ ಒಂದು ಮಗುವನ್ನ ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇಲ್ಲ ಅಂತಂದ್ರೆ ಅದನ್ನ ಊಹಿಸ್ಕೊಳ್ಳೋದಕ್ಕೂ ಕೂಡ ಕಷ್ಟ. ಪುಟ್ಟ ಕಂದ, 8 ತಿಂಗಳ ಕಂದ, ಈ ಒಂದು ಕಂದನನ್ನ ಈ ರೀತಿಯಾಗಿ ಅಮಾನುಷವಾಗಿ ನಿಧಿಗೋಸ್ಕರನೇ ಈ ರೀತಿಯಾದಂತಹ ಕೃತ್ಯವನ್ನ ಎಸ್ಕೋದಕ್ಕೆ ಇವರು ತಯಾರಿಗಳನ್ನ ನಡೆಸ್ಕೊಂಡಿದ್ರು ಎನ್ನುವಂತಹ ಒಂದು ಮಾಹಿತಿ. ಆದ್ರೆ ಈಗ ಈ ಒಂದು ಮಗುವನ್ನ ರಕ್ಷಣೆ ಮಾಡಲಾಗಿದೆ ಮತ್ತು ಆ ಒಂದು ಪೋಷಕರನ್ನ ವಶಕ್ಕೆ ತೆಗೆದುಕೊಳ್ಳೋ ಅಷ್ಟರಲ್ಲಿ ಅವರು ಪೊಲೀಸ್ನವರು ಬರ್ತಿದ್ದಂಗನೆ ಪರಾರಿಯಾಗಿದ್ದಾರೆ. ಮತ್ತು ಈ ಒಂದು ಮನೆಯ ಮಾಲೀಕನಿಂದ ಹೆಚ್ಚಿನ ವಿವರಣೆಗಳನ್ನ ಪಡ್ಕೊಳ್ಳಾಗ್ತಾ ಇದೆ. ಮತ್ತು ಮನೆಯ ಮಾಲೀಕ ಕೂಡ ಈ ವಿಷಯವನ್ನ ಈಗಷ್ಟೇ ಅವರು ಈ ರೀತಿಯಾಗಿ ಮಾಡ್ತಾರೆ ಅಂತ ನಮಗೂ ಕೂಡ ಗೊತ್ತಿರ್ಲಿಲ್ಲ. ಆದ್ರೆ ಈ ವಿಷಯ ನಮ್ಗೆ ಗೊತ್ತಾಗ್ತಿದ್ದಂತೆ ನಾವು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಈಗ ಮಾತನಾಡ್ತಾ ಇದ್ದೇವೆ. ಹಾಗೂ ಹೆಚ್ಚಿನ ವಿವರಣೆಗಳನ್ನ ಮತ್ತು ಅವರಿಗೆ ಯಾರು ಪೋಷಕರಿದ್ರು, ಯಾರು ಸಾಕು ತಂದೆ ಮತ್ತು ಆ ಪೋಷಕರು, ಅವರಿಂದ ಹೆಚ್ಚಿನ ಮಾಹಿತಿಯನ್ನ ಈಗಷ್ಟೇ ಅವ್ರು ಬಂದ್ಮೇಲೆ ಯಾವ ರೀತಿಯಾದಂತ ಪ್ಲಾನ್ ಮಾಡ್ಕೊಂಡಿದ್ರು ಮತ್ತು ಇದಕ್ಕೆ ಬೇಕಾಗಿರ್ತಕ್ಕಂಥ ಪೂರ್ವ ತಯಾರಿಗಳನ್ನ ಹೇಗ್ ಮಾಡ್ಕೊಂಡಿದ್ರು ಅಂತ ಹೇಳಿದ್ದೇನೆ ಇನ್ನಷ್ಟೇ ಬರ್ಬೇಕಾಗಿದೆ. ಈಗ ಮಗುವನ್ನ ಶಿಶು ಕೇಂದ್ರಕ್ಕೆ ರವಾನಿಸಲಾಗಿದೆ. ಮಕ್ಕಳ ಕಲ್ಯಾಣ ಇಲಾಖೆಯ ಸುಪರ್ದಿಯಲ್ಲಿ ಮಗು ಇದೆ. ಇನ್ನು ಇದಕ್ಕೆ ಸಂಬಂಧಿಸಿದಂತೆ ಹೊಸಕೋಟೆಯ ಡಿವೈಎಸ್ಪಿ ಆಗಿರ್ತಕ್ಕಂತಹ ಮಲ್ಲೇಶ್ ಅವರು
ಈ ಒಂದು ವಿಚಾರವನ್ನ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದ್ದೇನೆ. ಪೋಷಕರ ಸೆರೆಗೆ ಬಲೆಯನ್ನ ಬೀಸಿದ್ದಾರೆ. ಇಲ್ಲಿ ಆ ಒಂದು ಮಗುವನ್ನ ಮುಚ್ಚೋದಕ್ಕೆ ಗುಂಡಿಯನ್ನ ತೆಗೆದಿರ್ತಕ್ಕಂತಹದ್ದು ಇದೆಲ್ಲವೂ ಕೂಡ ಅವ್ರೀಗ ಯಾವುದೇ ರೀತಿಯಾಗಿ ತಪ್ಪಿಸ್ಕೊಳ್ಳೋದಕ್ಕಂತ ಸಾಧ್ಯ ಇಲ್ಲ. ಕಾರಣ ಏನಂತಂದ್ರೆ ಆ ಒಂದು ಗುಂಡಿಯನ್ನ ತೆಗೆದಿರುವಂತದ್ದು ಅದೆಲ್ಲವೂ ಕೂಡ ಏನು ಅಲ್ಲೇ ಸಿಕ್ಕಿರೋದ್ರಿಂದ ಮತ್ತು ಅವರು ಈ ಒಂದು ನಿಧಿಗಾಗಿಯೇ ಮಾಡ್ತಾ ಇದ್ರು ಅನ್ನೋದು ಕೂಡ ಈಗ ಸ್ಪಷ್ಟ ಆಗ್ತಾ ಇದೆ. ಇನ್ನ ಅವರ ಪೋಷಕರನ್ನ ವಶಕ್ಕೆ ತೆಗೆದುಕೊಳ್ಬೇಕು. ಯಾರು ಏನು ಮಾರಾಟ ಮಾಡಿದ್ರು ಅವರು ಕೂಡ ಇನ್ನು ವಶಕ್ಕೆ ಸಿಕ್ಕಿಲ್ಲ. ಮತ್ತೆ ಯಾರು ಈ ಒಂದು ಕೃತ್ಯವನ್ನ ಎಸಗೋದಕ್ಕೆ ಮುಂದಾಗಿದ್ರು ಅವರನ್ನು ಕೂಡ ವಶಕ್ಕೆ ಪಡ್ಕೊಂಡು ಇನ್ನಷ್ಟೇ ಮುಂದಿನ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗಿದೆ. ಈಗ ಮಗು ಸೇಫ್ ಆಗಿ ಮಕ್ಕಳ ಜಿಲ್ಲಾ ಸಹಾಯವಾಣಿಯ ಸುಪರ್ದಿಯಲ್ಲಿದೆ ಮತ್ತು ಈ ಒಂದು ನಿಟ್ಟಿನಲ್ಲಿ ಗಂಭೀರವಾಗಿ ಈ ಒಂದು ಪ್ರಕರಣವನ್ನ ಪರಿಗಣಿಸಿರ್ತಕ್ಕಂತ ಮಕ್ಕಳ ಕಲ್ಯಾಣ ಇಲಾಖೆಯವರು ಮತ್ತು ಪೊಲೀಸ್ನವರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಮಂಜುನಾಥ್ ಅಂದ್ರೆ ಇದರಲ್ಲಿ ಈ ಘಟನೆಯಲ್ಲಿ ಕೃತ್ಯದಲ್ಲಿ ಎಷ್ಟು ಜನ ಭಾಗಿಯಾಗಿದ್ರು, ಯಾರ್ಯಾರು ಅಂತ ಏನಾದ್ರು ಗೊತ್ತಾಗ್ತಾ ಇದೆಯಾ? ಇಲ್ಲಿ ಎಲ್ಲವೂ ಕೂಡ ಗೌಪ್ಯವಾಗಿ ಒಂದಷ್ಟು ಇದು ಕಾರಣ ಏನಂತಂದ್ರೆ ಅಲ್ಲಿ ಹೋಗೋದಕ್ಕೂ ಕೂಡ ಅತ್ಯಂತ ಕಿರಿದಾದಂತಹ ಜಾಗಗಳು ಮತ್ತು ಹೆಚ್ಚು ಮುಸ್ಲಿಮರೇ ಇರ್ತಕ್ಕಂತಹ ಒಂದು ಪ್ರದೇಶ ಇದಾಗಿದೆ. ಹಾಗಾಗಿದ್ದೇನೆ ಇಲ್ಲಿ ಎಲ್ಲವನ್ನೂ ಕೂಡ ಗೌಪ್ಯವಾಗಿ ಇಟ್ಕೊಂಡು ಈ ಒಂದು ಏನು ಈ ಒಂದು ಕೃತ್ಯಕ್ಕೆ ಇವರು ಮುಂದಾಗಿರುವಂತದ್ದು. ಹಾಗೇನೆ ಏನು ಹೆಚ್ಚು ಬಾಯ್ ಬಿಡ್ತಾ ಇಲ್ಲ. ಈಗ ಅದಕ್ಕಾಗಿಯೇ ಪೊಲೀಸ್ನವರು ಇವರ ಬಳಿ ಇನ್ನೆಷ್ಟು ಮಾಹಿತಿಯನ್ನ ಪಡೆದುಕೊಳ್ಳುವಂತ ಸಲುವಾಗಿಯೇ ಈಗ ಏನು ಹೆಚ್ಚಿನ ವಿವರಣೆಗಳಿಗಾಗಿ ಮತ್ತು ಹೆಚ್ಚು ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕೆ ಪೊಲೀಸ್ನವರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಕಾರಣ ಏನಂತಂದ್ರೆ ಅವ್ರವ್ರ ಗುಟ್ಟುಗಳನ್ನ ಬಿಟ್ಕೊಡೋದಲ್ಲ, ಎಲ್ಲವನ್ನೂ ಕೂಡ ಗೌಪ್ಯವಾಗಿ ಇರಿಸ್ಕೊಂಡದನ್ನೇ ಮಾಡ್ತಾ ಇರುವಂತದ್ದು. ತಕ್ಷಣಕ್ಕೆ ಏನಂತಂದ್ರೆ ಮಗು ಸೇಫ್ ಆಗಿದೆ ಎನ್ನುವಂಥದ್ದು ಅದೊಂದು ಏನು ನೆಮ್ಮದಿಯ ವಿಚಾರ ಆಗಿದೆ. ಇನ್ನು ಉಳಿದಂತೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಯಾವಾಗ ಇವರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಳ್ತಾರೆ ಆಗತ್ತೆ ಇನ್ನು ಹೆಚ್ಚಿನ ಮಾಹಿತಿಗಳು ಲಭ್ಯ ಆಗತ್ತೆ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.